ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಭವ್ಯ ಚೇತನ್. ಇವತ್ತು ನಾವು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಅಂದರೆ ಬನ್ನಾರ್ಘಟ್ಟ ಫಾರೆಸ್ಟ್ಗೆ. ನಂದು ಮದುವೆ ಆಗಿ 7 ಇಯರ್ಸ್ ಆಯಿತು. ನಾನು ಬೆಂಗಳೂರಿಗೆ ಬಂದು 7 ಇಯರ್ಸ್ ಆಯಿತು. 7 ಇಯರ್ಸಿಂದ ನಾನು ಬನ್ನಾರ್ಘಟ್ಟ ಫಾರೆಸ್ಟಿಗೆ ಹೋಗಿರಲಿಲ್ಲ, ನೋಡಿಲ್ಲ ನಾನು. ಸೊ ಒಂದು ರೌಂಡ್ ಹೋಗ್ಬರೋಣ ಅಂತ. ಮತ್ತು ನನ್ನ ಮಗನಿಗೆ ಅನಿಮಲ್ಸ್ ಅಂತ ಅಂದರೆ ತುಂಬಾ ಫೇವ್ರೇಟ್. ಸೊ ಅವನಿಗೂ ಒಂದು ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಫಸ್ಟು ನಾವು ಫಾರೆಸ್ಟ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ನೋಡೋಕೆ ಸಿಕ್ಕಿದ್ದು ಆನೆಗಳು. ಅದಕ್ಕೆ ಫೀಡಿಂಗ್ ಮಾಡ್ತಾಯಿದ್ರು. ಅದರಲ್ಲೂ ಒಂದು ಬೇಬಿ ಎಲಿಫೆಂಟ್ ಇತ್ತು, ತುಂಬ ಕ್ಯೂಟಾಗಿತ್ತು. ಮತ್ತು ನೆಕ್ಸ್ಟ್ ಎಂಟ್ರಿ ನಾವು ಏನೂ ಹೇಳಂಗೆ ಇಲ್ಲ ಅದ್ರ ಬಗ್ಗೆ. ನಮ್ಮ ನ್ಯಾಷನಲ್ ಅನಿಮಲ್, ಅದನ್ನು ನೋಡೋಕ್ಕೂ ಭಯ, ಅದ್ರ ಬಗ್ಗೆ ಮಾತಾಡೋಕ್ಕೂ ಭಯನೇ. RRR ಫಿಲ್ಮ್ ಸ್ಟಾರ್ಟಿಂಗ್ ಫೈಟಿಂಗ್ ನೋಡಿ ಎಲ್ಲೋ ಶಕ್ತಿ ಇರೋರು ಅಟ್ಯಾಕ್ ಮಾಡಿದ್ರೆ ಫೇಸ್ ಮಾಡ್ತಾರೆ ಅನ್ನೋದೊಂದು ಫೀಲ್ ಇತ್ತು. ಬಟ್ ಅದು ಹತ್ರ ಬರ್ತಾ ಬರ್ತಾ ಅನ್ನಿಸ್ತು ನಾವು ಬಸ್ ಒಳಗೆ ಇಷ್ಟು ಸೇಫ್ ಆಗಿರೋರಿಗೆ ಇಷ್ಟು ಭಯ ಆಗ್ತಿದೆ, ಅದೇನಾದರೂ ಅಟ್ಯಾಕ್ ಮಾಡಿದ್ರೆ ಅಷ್ಟೇ ಕ್ಲೋಸ್. ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಆನೆ ಸಿಂಹ ಚಿರತೆ ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಫಾರೆಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಝೂಗೆ ಹೋಗೋಣ ಅಂತ ಬಂದ್ವಿ. ತುಂಬಾ ಬಿಸಿಲಿತ್ತು, ಯಾಕಾದರೂ ಈ ಟೈಮಲ್ಲಿ ಬಂದ್ವು ಅಂತ ತುಂಬಾ ಬೇಜಾರಾಯಿತು. ಬಟ್ ಓಕೆ, ಎಲ್ಲ ಹೋಗಿದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ಇತ್ತು, ಚೆನ್ನಾಗಿತ್ತು. ಬಟ್ ಬೇಜಾರೇನು ಅಂದರೆ ನಮ್ಗಳ ಥರನೇ ಮರಗಳು ಪಾಪ ಬಾಡೋಗಿತ್ತು. ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಭಯವಿಲ್ಲದೆ ನೀ ನೋಡುವೆ, ಕಣ್ಬಲೆಯಲೇ ಸೆರೆ ಹಾಕುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೇ ನೀ ಕಾಣುವೆ, ಆ ಸೃಷ್ಟಿಗೆ ಕೈ ಮುಗಿಯುವೆ. ಕಾಡಲ್ಲೇ ಇರುವಂತೆ ಪಡುವೆ ಭ್ರಮೆಯ ಭ್ರಮೆಯ ಭ್ರಮೆಯ